ಏನು ಜಾಂಡೀರ್ ಸುರೇಂದ್ರ ಅವ್ರದ್ದು ಶೋರೂಮ್ ಸಮಸ್ಯೆ ಇತ್ತು. ಆ ಸಮಸ್ಯೆಗೆ ರೈತರೆಲ್ಲ ಕಂಪ್ಲೇಂಟ್ ಮಾಡಿ ಎಸ್ ಪಿ ಅವರು ಕಂಪ್ಲೇಂಟ್ ಮಾಡಿದ್ರು. ಅದರಿಂದ ಸರ್ಕಾರಿ ಇನ್ಸ್ಪೆಕ್ಟರ್ ಕರೆಸಿ ಮಾತಾಡಿ ಎರಡು ಕಡೆಯಿಂದ ಚರ್ಚೆಗಳನ್ನ ಮಾಡಿ ಏನು ಶೋರೂಮ್ ಮಾಲೀಕರು ಒಳಗಡೆ ಬಿಡಲ್ಲ ನಾವು ಅಂತ ಹೇಳ್ತಾ ಇದ್ದೀವಿ. ಮತ್ತು ಏನು ರೈತರಿಗೆ ಒಂದು ಗೌರವಿಸುವ ನಡ್ಕೊತೀವಿ, ನೀವು ಗೌರವಿಸುವ ಎರಡು ಕಡೆಯೂ ನಾವು ಗೌರವಿಸುವ ನಡ್ಕೊಬೇಕು ಒಪ್ಕೊಂಡು ಒಳಗಡೆ ಯಾವುದೇ ಟ್ಯಾಕ್ಸಿ ಕೆಲಸ ಮಾಡಾಗ ದೂರದಲ್ಲಿ ಒಂದು 10 ಮೀಟರ್ ಅಂಗಡಿಯಲ್ಲಿ ದೂರದಲ್ಲಿ ಕೂತ್ಕೊಂಡು ನೋಡೋದು ಮತ್ತು ಅದರ ಹೋಗಲ್ಲ ಮಾಡಲ್ಲ ಅಂತೆಲ್ಲ ಒಂದು ಚರ್ಚೆಗಳಾಗಿದೆ. ಒಂದು ಒಳ್ಳೆ ರೀತಿಯಲ್ಲಿ ಆರೋಗ್ಯಪೂರ್ಣವಾಗಿ ಚರ್ಚೆಗಳಾಯಿತು. ಅವರು ಎಲ್ಲರೂ ಓನರು ಮಾಲೀಕರು ಮಾತಾಡಿದ್ರು. ನೆಕ್ಸ್ಟ್ ಏನು ಜಾಂಡೀರವರು ನಾವು ಎಲ್ಲಿ ತಗೋಬೇಕೋ ನಮ್ಮ ಇಷ್ಟ ಒಂದು ಕಡೆ ತಗೊಳಕ್ಕೆ ನೀವು ಅವಕಾಶ ಮಾಡಿಕೊಡುವಂತ ಬಂತು. ಅದೇ ಥರ ನಾವು ಈ ವಿಡಿಯೋ ಮುಖಾಂತರ ನಾವು ಜಾಂಡೀರ್ ಓನರ್ಗೆ ಮತ್ತು ಅವರ ಯೂನಿಯನ್ನಲ್ಲಿ ರೈತರು ಎಲ್ಲಿ ಇಷ್ಟಪಡ್ತಾರೆ ಅಲ್ಲಿ ತಗೊಳ್ಳೋ ಅಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತೀವಿ. ಆಗ ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲಿಂದ ಎಲ್ಲಿಗೇನೋ ಹೋಗ್ತಾರೆ. ಅಮೇರಿಕಾದಲ್ಲಿ ಇಲ್ಲಿ ಬರ್ತದೆ, ಅದರಲ್ಲಿ ನಗರದಲ್ಲಿ ತಗೋಬೇಕು ಅಂತ ನಾವು ಮಾಡಕ್ಕೆ ಹೋಗ್ಬೇಡಿ, ರೂಲ್ಸ್ನ ಬ್ರೇಕ್ ಮಾಡಬೇಕಾಗ್ತದೆ. ಅವ್ರಿಷ್ಟ ಎಲ್ಲಿ ಬೇಕಾದ್ರೂ ತಗೊಳ್ಳಿ. ಈಗೇನು ಸಮಸ್ಯೆ ಬಂದಿದ್ದು ನಮ್ಮನ್ನ ಒಳಗಡೆ ಬಿಡಲ್ಲ, ನಮ್ಗೆ ನೋಡಿ ಇಲ್ಲೇ ಜನ ಪಾರ್ಟ್ಸ್ಗಳಾಗ್ತದೆ ಅಂತ ಹೇಳೋರು. ಈಗ ಅದು ಮುಗಿತು, ನೀವು ಎದುರುಗಡೆ ಕೂತ್ಕೊಂಡು ನಿಮ್ಗೆ ಏನು ಪಾರ್ಟ್ಸ್ ಬೇಕು ನೀವು ತೋರಿಸ್ಬಿಟ್ಟು ಪಾರ್ಟ್ಸ್ ಆಗ್ತದೆ. ಹಾಗಾಗಿ ಓನರ್ಗೆ ಒಪ್ಕೊಂಡಿದ್ದಾರೆ. ಮತ್ತು ಅದೇನು ಸಾಮಾನುಗಳನ್ನ ಕೊಡ್ತಾರೆ, ಮತ್ತು ಆಯಿಲ್ನು ಕೂಡ ಒಪ್ಕೊಂಡಿದ್ದಾರೆ. ಆ ಪೊಲ್ಯೂಷನ್ ಕಂಟ್ರೋಲ್ಗೂ ನಾವು ಹೇಳ್ತೀವಿ, ಆಯಿಲ್ ಕೊಟ್ಟರೆ ಏನು ತೊಂದರೆ ಆಗಲ್ಲ, ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಎಲ್ಲವೂ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಮಧ್ಯಸ್ಥಿಕೆಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಹಾಗಾಗಿ ಎಲ್ಲ ಅಜ್ಜ ಕೂತ್ಕೊಂಡು ಹೋಗೋದು, ಆ ಸಿಗರೇಟ್ ಸೇಯೋದು ಅದೆಲ್ಲ ನಾವು ಒಪ್ಕೊಂಡಿದ್ದೀವಿ. ಒಳಗಡೆ ಯಾರೂ ಸಿಗರೇಟ್ ಸೇಯಲ್ಲ, ಕೂತ್ಕೊಂಡು ಒಳಗಡೆ ಹೋಗಲ್ಲ ಅಂತ ನಾವು ಎಲ್ಲ ಒಪ್ಕೊಂಡಿದ್ದೀವಿ. ಹಾಗಾಗಿ ತಾವು ಎಲ್ಲ ಜಾಂಡೀರ್ನ ಮಾಲೀಕರು ಅವರ ಒಂದು ಕಂಡೀಷನ್ಗೆ ನಾವು ಬದಲಾಗಬೇಕು, ನಮ್ಮ ಕಂಡೀಷನ್ಗೆ ಅವ್ರು ಬದಲಾಗಬೇಕು. ಏನೇ ತೊಂದರೆ ಆದರೂ ಈಗ ಕನ್ಸ್ಯೂಮರ್ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ಗಳಿದೆ, ಅಲ್ಲಿ ನೀನು ಅಂತೂ ಮಾತಾಡೋಕ್ಕಿಲ್ಲ ಅಂತ ಹೇಳಿದ್ವಿ. ನಾವು ಮಾತಾಡಬಾರ್ದು, ಅವರು ಮಾತಾಡಬಾರ್ದು, ಎಲ್ರಿಗೂ ಒಂದು ಗೌರವ ಕೊಟ್ಟು ಮಾತಾಡಬೇಕು ಅಂತ ಹೇಳಿದೆ. ಅಂಥ ಟೈಮಲ್ಲಿ ನಿಮಗೆ ಸರಿಯಾದ ಟೈಮಲ್ಲಿ ಸರ್ವಿಸ್ ಮಾಡ್ಕೊಳ್ಳಿಲ್ವಾ, ಪಾರ್ಟ್ಸ್ ಅಂತ ಫೇಲ್ ಆದಾಗ ನಾವುಗಳು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಬೇಕು. ಜೊತೆಗೆ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಅವೇರ್ನೆಸ್ ಕಾರ್ಯಕ್ರಮ ಜನಗಳಿಗೆ ಟ್ಯಾಕ್ಸ್ ಬಗ್ಗೆ ಕನ್ಸ್ಯೂಮರ್ ಕೋರ್ಟ್ ಜಡ್ಜ್ ಕರೆಯೋದು, ಸಬ್ ಇನ್ಸ್ಪೆಕ್ಟರ್ ಕರೆಯೋದು, SP ಅವ್ರು ಕರೆಯೋದು, DC ಈ ಥರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿ ಅಂತ ಹೇಳಿದೆ. ಅದಕ್ಕೆ ಈಗಾಗಲೇ ಮಾಡ್ತಾ ಇದ್ದೀವಿ ಅಂತ ಅವ್ರು ಒಪ್ಕೊಂಡಿದ್ರೆ ಮುಂದೆನೂ 3 ತಿಂಗಳಿಗೂ 6 ತಿಂಗಳು ಎಲ್ಲರನ್ನೂ ಕರೆದು ಟ್ರ್ಯಾಕ್ಟ್ರು ಸಂಬಂಧಪಟ್ಟ ಒಂದು ಕಾನೂನಲ್ಲಿ ಅವೇರ್ನೆಸ್ ಹೆಂಗೆ ಮಾಡಬೇಕು ಅಂತ ಅವ್ರು ಒಪ್ಕೊಂಡಿದ್ದಾರೆ. ನಾವು ಎಲ್ಲ ಒಂದು ಆರೋಗ್ಯಪೂರ್ಣವಾಗಿ ಒಪ್ಕೊಂಡಿದೆ. ಎಲ್ಲರಿಗೂ ನಮಸ್ಕಾರ. ಖಂಡಿತ ನಾವು ಅವನ್ನೆಲ್ಲ ಒಪ್ಕೊಂಡಿಲ್ಲ. ಒಂದು ಗೌರವಯುತವಾಗಿ ನಡ್ಕೊಳ್ಳೋಣ. ಏನೇ ಇದ್ರು ಸಮಸ್ಯೆಗಳು ನಿಮ್ಮ ಗ್ರೂಪ್ ಇದೆ, ಆ ಗ್ರೂಪ್ ಆಗಲೇ ಚರ್ಚೆ ಮಾಡ್ತೀವಿ.